ಮಾಡಿದರೆ ಈ ಕಲ್ಯಾಣವನ್ನು ಉದ್ಧಾರ ಮಾಡುವುದಕ್ಕೆ ಅವನು ತಪಸ್ಸು ಕೆಡಿಸಿ ಅಂತ ಮಾನಭಂಗದಲ್ಲಿ ಕೊಟ್ಟಿರುವನು. ರಾಮ ಇದ್ರು ಇರಬಹುದು ಅಂತ ಮಹಾ ವ್ಯಕ್ತಿಗಳು ಮಹಾಪುರುಷರೇ ಆಗಿರುವಾಗ ಇನ್ನು ನೀನೇ ಲೆಕ್ಕ. ಬಂದ ಬಂದವನ್ನೆಲ್ಲ ಬಾ ಬಾ ಎಂದು ಕರೀನಿಯಲ್ಲ ಎಂತ ಕಾಮಂದವಳು. ನಾನೇನು ಬೇರೆ ನೆನಪು ಕಳಿಸಿಲ್ಲ. ಭಾರ್ಗವ ರಾಮ ಸುಮ್ಮನೆ ಎನ್ನ ಪ್ರೀತಿಯನ್ನು ಒಪ್ಪಿಕೋ. ಒಪ್ಪುವುದಿಲ್ಲ. ಎನ್ನ ಮನಸ್ಸನ್ನು ಸಂತೋಷ ಪಡಿಸು. ನಮ್ಮ ಕೂಡಬಾ ಕೂಡಬಾ ಎಂದು ಕರೀನಿಯಲ್ಲ ನೀನೇನು ನನ್ನ ಸೋದರ ಅತ್ತೆಯ ಮಗಳ ಇದ್ರು ಇರಬಹುದು ಧೀರ. ಅದೆಲ್ಲ ಮಾತನಾಡಬಾರದು. ನನ್ನ ತಾಯಿ ಎಂದು ಹೇಳಿರುವನಲ್ಲ ನಿನಗೆ. ನನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಎನ್ನ ದೇಹಕ್ಕೆ ಸುಖ ಕೊಟ್ಟು ನನಗೆ ರಾಜನಾಗುವ ರವಿರಾಜ ರವಿಕೋಟಿ ತೇಜ ಗಂಡರಾದ ಗಂಡ ದೇವದೇವರನ್ನು ಕೊಡು. ಏ ಸುರಸುಂದರಿ ನೀನಂತಹ ವಿಯಾರಿ ನಿನ್ನಂತವಳನ್ನ ಇಂದ್ರನು ಹೇಗೆ ಪ್ರೀತಿಸಿರುವನ ಸ್ವಲ್ಪವಾದರೂ ಬುದ್ಧಿ ಇರಲಿಕ್ಕಿಲ್ಲ. ಮೇಲೆ ನಿನ್ನ ಕಾಮ ಪ್ರೇಮದ ಸುದ್ದಿ ಎನ್ನ ಮುಂದೆ ಹೇಳಬೇಡ. ಮಠಕ್ಕೆ ಇಳಿದರೆ ಇನ್ನು ವಿದ್ಯಾ ಬುದ್ಧಿ ತಿಳಿಯದ ಭೂಲೋಕದ ಲಾರಿಯವರ ಗತಿಯನ್ನು ಕಾಮಂದಳೆ ದೂರ ಸರಿಯೇ ನಿಂಚಾಗ್ತದೆ. ದೂರ ಹೋಗುವುದಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿಲ್ಲ. ನಿನ್ನ ತಪಸ್ಸು ಕೆಡಿಸಿ ನನ್ನ ತಪಸ್ಸು ಕೆಡಿಸಿ ನೀನು ಯಾವ ಸುಖ ಉಣಿವಿ? ಏ ಕಾಮಂದೆ ನನ್ನ ಕೂಡ ತಪಸ್ಸಿಗೆ ಕೂಡುವ ನಿನ್ನ ಗಂಡನಿಗೆ ನಿನ್ನಗೆ ಒಳ್ಳೆ ಏಕೆ ನೀನು ಸಂತೋಷ ಪಡುವುದಿಲ್ಲವೇ? ನನ್ನ ತಪಸ್ಸಿಗೆ ಕೂಡು ಮೇನಕ. ತಪಸ್ಸು ಹೌದು ಸುಲಿಗೆ ತಪಸ್ಸು ಬೇಕಾಗಿಲ್ಲ. ಹಾಗಾದರೆ ನಿನ್ನ ಏನಂದವರು ಕಾಮಾಂಧವೆ ಎಂದು ಕರೆಯುವರು. ರಾಮ ಯಾರು ಕರೆಯುವರು? ಜಗತ್ತು. ಜಗತ್ತಿನಲ್ಲಿ ಹಾಗೆ ಕರೆಯದಿದ್ದರೆ ಈಗ ಏಕೆ ಇರುತ್ತಿದ್ದೀವಿ? ಹಾಗೆಲ್ಲ ಅನ್ನಬಾರದು ಅಮ್ಮಯ್ಯ. ರಾಮ ಮಕ್ಕಳೆಂದು ಭಾವಿಸುವುದಲ್ಲ. ಅವರ ಬಾಯಲ್ಲಿ ಓದಿದ್ದಿರುವುದೇ ಹುಳ ಸುಂದರ ಮಗನೆಂದು ಭಾವಿಸಿ ಎಂದು ಹೇಳಿರುವನು. ಮತ್ತೆ ಮತ್ತೆ ಕೇಳಿದೆ ಮಗ 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 ಯಾವ ಮಗ? ನಿನಗೆ ನಾನು ತಾಯಿ ಅಲ್ಲ. ಆ ನನ್ನ ರೇಣುಕ ದೇವಿಯು ನಿನ್ನ ಸೋದರ ಅಕ್ಕನೆಂದು ಭಾವಿಸು. ಅದು ನಿನಗೆ ತಿಳಿದಿಲ್ಲವೇ? ಸುತ್ತಮುತ್ತ ಎನ್ನ ಮುಂದೆ ಹೇಳಬೇಡ. ಒಳ್ಳೆ ಎನ್ನುವ ಕೊಡೋಣ. ಸುಂದರ ಆ ವಿಶ್ವಾಮಿತ್ರನು ಮಹಾ ತಪಸ್ವಿಯಾಗಿರುವನಲ್ಲವೇ? ಅವನು ಲೋಕ ಕಲ್ಯಾಣಕ್ಕಾಗಿ ಕುಂತಿರುವನು ಸುರಿಯಲೇ. ರಾಮ ಅಂತ ಮಹಾಪುರುಷರೇ ಆಗಿರುವಾಗ ನೀನೇ ಲೆಕ್ಕ.
ಸೋತು ಸುಖ ಕೊಡಲಿಲ್ಲವೇ? ಅವನ 3 ಮುಟ್ಟವನ ಸುದ್ದಿ ಎಂಬಂತೆ ತಿಳಿಸುತ್ತಿಲ್ಲ. ಸುಂದರ, ಇನ್ನೇನೊಂದು ಸುದ್ದಿಯನ್ನು ತಿಳಿಸಬೇಕು. ನಾನು ಏನು ತಿಳಿಸುವುದಿಲ್ಲ ಸುದ್ದಿಯೇ. ಸುಮ್ಮನೆ ನೀನು ಏನು ತಿಳಿಸಬೇಡ, ನನ್ನ ಪ್ರೀತಿಯನ್ನು ಒಪ್ಪಿಕೊಂಡ್ರೆ ಸಾಕು. ಸುಂದರ, ನೀನೇನು ನನಗೆ ಮೋಸದ ಎಣ್ಣೆ ನಿನ್ನ ನಡತೆಯನ್ನು ನಾನು ಮೆಚ್ಚುವುದಿಲ್ಲ. ಕೇಳುತ್ತಾನೆ ಯಾತಕ್ಕೆಂದರೆ ಹೊಲಿಯ ಶಕ್ತಿಯನ್ನು ನೆನೆಸಿಕೊಂಡರೆ ಎನಗೆ ಕೋಪವು ಸುಂದರ, ವಿಶ್ವಾಮಿತ್ರರನ್ನು ತಪವು ಆಚರಿಸುವಾಗ ನೀನು ಕಾಮನಾಟಕಕ್ಕೆ ಪ್ರೇರೇಪಿಸಿದೆ. ವಿಶ್ವಾಮಿತ್ರರೊಡನೆ ಸುಖ ಸಂಸಾರ ಮಾಡಿ ಶಕುಂತಲೆ ಎಂಬ ಮಗುವಿಗೆ ತಾಯಿಯಾಗಿ ಕಾಲಾಂಗದಲ್ಲಿ ಶಕುಂತಲೆಯನ್ಬಿಟ್ಟು ನಿನ್ನ ದೇಹಕ್ಕೆ ಸುಖವಾಗಲೆಂದು ಮೈಗೊಟ್ಟಿಯಲ್ಲ, ಯಾತಿಗೆ ಮನಗೊಡಲಿಲ್ಲ. ನಿನ್ನ ಮೋಹದಾಟ ಇಲ್ಲಿ ನಡೆಯುವುದಿಲ್ಲ. ಸುರೇಂದ್ರನ ನಾರಿ ಇಂದ್ರನು ಮತ್ತೆ ರಾತ್ರಿಯಲ್ಲಿ ಎದ್ದು ಕೋಳಿಯಾಗಿ ಕೂಗಿ ಆ ಹಲ್ಲೆಯೊಂದಿಗೆ ಸಂಭೋಗ ಪಡೆಯಲಿಲ್ಲವೇ ರಾಮ? ಕಾಮಂದನು ನಾನಲ್ಲ ನೀಚರೇ ಸುಂದರ, ಮೇನಕ ಅಂತ ಮಹಾ ತಪಸ್ವಿಗಳೇ ಹಾಗಿರುವಾಗ ಇನ್ನು ನೀನೇವ ಲೆಕ್ಕ? ಅವನು ಎಂತ ಪಾಪಕ್ಕೆ ಗುರಿಯಾಗಿ ನಿನಗೆ ತಿಳಿದಿಲ್ಲವೇ ರಾಮ? ಮೇನಕ, ಅವರು ಎಂತರಿಗೂ ಗುರಿಯಾದರೂ ಚಿಂತೆ ಇಲ್ಲ. ನೀನು ನನ್ನ ಪ್ರೀತಿಯನ್ನು ಒಪ್ಪಿಕೋಬೇಕೆಂದು. ಸುಖವಾಗಿ ಇದ್ದರೂ ಸಂತೋಷವಾಗಿರುವಿ. ಹೌದು. ಕಾಮಂದಲೇ ಅಲ್ಲ, ಇನ್ನೊಬ್ಬರನ್ನು ನೀನು ಹಾಗೆ ಕೊಲ್ಲಬಾರದು. ಸುಂದರ, ಎಂಥ ಮಾತನಾಡುವಿ? ನಾನು ಯಾರನ್ನು ಕೊಲ್ಲಿಲ್ಲ. ನನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಇನ್ನ ಸೌಂದರ್ಯಕ್ಕೆ ಸೋತು ಸುಖ ಕೊಡಿ ಎಂದು ಬೇಡಿಕೊಳ್ತೀನಿ. ನೀನು ರೇಣುಕ ನಂದನ ತೋರುಕೊಡಿ. ಹೇ ಮದವೇರಿದ ಮಂತು ಸ್ತ್ರೀಯರೇ, ತಪೋವಂತನಾದ ಗೌತಮ ಮಹಾಮುನಿಯನ್ನ ಬರಣ್ಯ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ
ಆದ ನಂತರ ನದಿಯ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ದರೆಗಿಳಿದು ಬಂದ ಪತಿರತಿಯಾದ ಆಯಾ ದೇವಿಯ ಶೀಲಮಂ ಕೆಡಿಸುವ ಸಲುವಾಗಿ ಮುನಿಗೆ ವೇಷವನ್ನು ಮಾಡಿ ತನ್ನ ಕಾಮದಾಹವನ್ನು ತೀರಿಸಿಕೊಂಡನು. ಮತ್ತು ಗೌತಮ ಮಹಾಋಷಿಯಿಂದ ಶಾಪಗ್ರಸ್ತರಾಗಿ ಸ್ತ್ರೀಗಳೇ, ಅದು ಹೇಗೆಂದರೆ ಮೊದಲಿನ ತಾಪ ಇಂದ್ರನ ನೆತ್ತಿಗೇರಿ ನೀಟಾದ ನಾರಿಯರಲ್ಲಿ ಕರೆಯುವ ಅದಕ್ಕೆ ತಕ್ಕ ಹೊಂದಿದನು. ಅವನು ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ಅಂತ ಅಪಮಾನವಾಗುತ್ತಿತ್ತು. ಜ್ಞಾನ ಸಂಪನ್ನತೆಯಂತೆ ಎನಗೆ ಇಂಥ ದುರ್ಬುದ್ಧಿ ಉಪದೇಶ ಮಾಡಲಿಯ ನಾರಿ ಮಾತನಾಡಬೇಡ ಎಂದು ಹೇಳಬೇಡ. ಹೊತ್ತು ಬಾಳಾಯ್ತು, ಸುಮ್ಮನೆ ಎನ್ನ ಮಾತಿಗೆ ಬೆಲೆ ಕೊಡು. ಹೊತ್ತು ಬಾಳಾದರೆ ನೀನೇ ನನ್ನ ಕಟ್ಟಿಕೊಂಡವರನ್ನು ತಿಳಿದುಕೊಂಡಿದೀಯಾ? ರಾಮ, ಅದೆಲ್ಲ ಅನ್ನಬಾರದು ಸ್ತ್ರೀಯರೇ. ಮತ್ತೆ ಮತ್ತೆ ನಾನು ನಿನ್ನ ಕೂಡಲಿಲ್ಲ ಬೇಡಗ ಯಾಕಬಾರದು ಅಮ್ಮಯ್ಯ. ಜನನೇ ತಾಯಿ ಸೇರಿದರೆ ನನಗೆ ತುಂಬಾ ಸಂತೋಷವಾಗುವುದು. ನಿನಗೆ ಸಂತೋಷವಾದರೂ ನನಗೆ ಸಂಕಟ ಆಗುವುದು ಸ್ತ್ರೀಯರೇ. ಸುಖದಲ್ಲೇ ರಾಮ, ನಾನು ನೀನು ಸೇರಿದರೆ ಹೇಗಾಗುವುದು ಗೊತ್ತೇ? ಬೆಲ್ಲ ಕಸಿಯಾಗಂತೆ ಆಗುವುದು ಸ್ತ್ರೀಗಳೇ. ಬೆಲ್ಲ ಸಿಹಿ ಇಷ್ಟಪಡಿಸಿದಂತೆ ಆಗುವುದು.
ಮೋಹಿಸಲಿಲ್ಲವೆಂದು ಹಾ, ಗುರು ಪತ್ನಿ ತಾರೆಯನ್ನು ಮೋಹಿಸಲಿಲ್ಲವೇ ಸುಂದರ? ಅವನು ಗುರುಪತ್ನಿ ತಾರೆಯನ್ನು ಮೋಹಿಸಿದಕ್ಕೆ ಈ ಜಗತ್ತಿನಲ್ಲಿ ನಾವೆಲ್ಲರೂ ಸಂಪೂರ್ಣದಿಂದ ಉಸಿರಾಡುವುದಲ್ಲ. ಹೌದು ಅಲ್ಲವೇ ಪ್ರಿಯ? ಅದರಂತೆ ನೀನು ನನ್ನ ಮನಸ್ಸನ್ನು ಸಂತೋಷಪಡಿಸಬೇಕೆಂದು ನಿನ್ನಲ್ಲಿ ಕೇಳಿಕೊಳ್ತೇನೆ. ನೀನು ಮೇನಕನು, ಅರ್ಧವರಾಮ. ಇಬ್ಬರು ಸೇರಿದರೆ ಇಬ್ಬರು ಸೇರಿದರೆ ನಾನು ಆಗಲೇ ನಿಮಗೆ ಹೇಳಿದೆನು, ಧರಿಸಿದಂತೆ ಆಗುವುದು. ಸಿಹಿ ಇಸಲ್ಲ ಬೆಲ್ಲ. ಸುಮ್ಮನೆ ಎನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಎನ್ನ ಸೌಂದರ್ಯಕ್ಕೆ ಸುಖ ಕೊಡು ಎಂದು ಮಾತ್ರಕ್ಕೆ ಒಪ್ಪುವುದಿಲ್ಲ ಸ್ತ್ರೀಯರೇ. ಒಪ್ಪಿಕಬೇಕೆಂದು ಕೇಳಿಕೊಳ್ತೀನಿ ನನ್ನ ರಾಮ. ತೋರು ಎನ್ನ ಮೇಲೆ ಪ್ರೇಮ. ನಾರಿ ಸುರಸುಂದರಿ, ನಿನ್ನೊಳ ಕಪಟ ಮಾಯ ಮೋಹದ ಕೆಟ್ಟ ಬುದ್ಧಿ ಬೆಟ್ಟವಷ್ಟಿದೆ. ಚಂದ್ರನು ಇಂದ್ರನಿಗಿಂತ ಕಾಮಾಂಧನು. ಗುರುಪತ್ನಿ ತಾರೆಯನ್ನು ಮೋಹಿಸಿದ ಕಾರಣ ತಿಂಗಳಲ್ಲಿ 15 ದಿನ ಬೆಳಕು ತೋರವನ. ಅವನೇ ಅಂತ ನಿಷ್ಠವಂತನಾಗಿದ್ದರೆ ದೇದಿಪ್ಯಮಾನನಾದ ಸೂರ್ಯನಂತೆ ದಿನಾನಿತ್ಯ ಪ್ರಕಾಶದಿದ್ದನು. ಸ್ತ್ರೀಯರ ಬಯಸಿದ ಕಾರಣ ಅಪಕೀರ್ತಿಯಂ ಪತ್ತು ನಿನ್ನ ಮಾಯ ಜಲಕ್ಕೆ ಮರಳಾಗಲಾರನ ಮೂರ್ಖಲೇ, ಹೊರಟು ಹೋಗಿ. ಬರಬಾರದು ಮಾತೆ. ಹಾಗೆಲ್ಲ ಬರಬಾರದು ದೇವರೇ. ಕೂಡು ಸ್ತ್ರೀಯೇ. ಹೇಗೆ ಬರಬೇಕು? ಅಲ್ಲೇ ನಿಂತು ಮಾತನಾಡಬೇಕು. ಮುನಿವೀರನೇ, ಏನಗ ನಾನೆಷ್ಟು ಪರಿಪರಿಯಿಂದ ಬೇಡಿಕೊಂಡರೂ ನನ್ನನ್ನು ಹೊಲ್ಲೆ ಎಂದು ಹೇಳ್ತೀರಾ? ಹೌದು ಸ್ತ್ರೀಯರೇ. ಎನ್ನ ಕಾಮ ದಾಹವನ್ನು ತೀರಿಸಬೇಕೆಂದು ನಿನ್ನಲ್ಲಿಗೆ ಓಡೋಡಿ ಬಂದಿರುವೆನು. ಸುಂದರ, ಸುಮ್ಮನೆ ಎನ್ನ ಪ್ರೀತಿಯನ್ನು ನಿರಾಕರಿಸಬೇಡ. ಎನ್ನ ಮನಸ್ಸನ್ನು ಸಂತೋಷಪಡಿಸು ಸುಂದರ. ವೀರಾದಿವೀರ
ಏ ಸುರಪನ ಮೋಹದ ರಾಣಿ ನೀನೆಂತ ಮಾತಿನ ಜಾಲಿ. ಬ್ರಹ್ಮಚಾರಿ ಹಿಡಿದ ವೈರಾಗ್ಯೋ ಅಲ್ಪ ಮೋಹದ ಸುಖಕ್ಕೆ ಮನಸೆಳೆದರೆ ನಿನ್ನ ಮಾತಿಗೆ ಮನಗಡುವುದಿದೆಯೇ? ಆನೆಯ ಮೇಲೆ ಹೋಗುವ ಏಗತಿ ಪಡೆದವನಿಗೆ ಗಾತಾಪನ ಮೇಲೆ ಹೋಗುವ ಆಸೆ ಬರುವುದೇ? ಅಂಥ ಏಕತಿಯಂ ಪಡೆದು ತಪಸ್ಸಿನಿಂದ ಪರಶಿವನ ಮೆಚ್ಚಿಸುವ ಆತುರದಲ್ಲಿರುವ ನಾನು ಮನಕೊಡುವುದಿಲ್ಲ ಎನ್ನುವತ್ತೊಂದು ಕೆಡಿಸಿಕೊಳ್ಳುವನಲ್ಲ, ನಿನ್ನ ಮಾತಿಗೆ ಮರಳಾಗುವನಲ್ಲ ಮೇನಕ ಈ ಮುನಿಕುಲ ತಿಲಕ. ಇನ್ನೊಂದು ಕಡೆ ನನ್ನ ಮನಸ್ಸು ನಿನ್ನ ಮೇಲೆ ಮೆಚ್ಚಿದೆ ನಿನ್ನ ದೃಢ ನಿರ್ಧಾರ. ಬ್ರಹ್ಮಚಾರ ಎಂದರೆ ನೀನೇ ಸರಿ. ಹೌದು ಮೇನಕ. ಆ ಶಿವನಲ್ಲಿ ಅಪ್ಪಣೆಯನ್ನು ತೆಗೆದುಕೊಂಡು ನಿನ್ನನ್ನು ಪರೀಕ್ಷೆಯನ್ನು ಮಾಡಲಿಕ್ಕೆ ಬಂದವಳು ನಾನು. ಇಲ್ಲಿ ನಾನೇ ಸೋತೆ, ನೀನೇ ಗೆದ್ದೆ. ರಾಮ, ಪರಶಿವನಲ್ಲಿರುವ ಪರಶುವನ್ನು ತೆಗೆದುಕೊಂಡು ದುಷ್ಟರನ್ನು ಸಂಹರಿಸಿ ಜನರ ಕಷ್ಟವನ್ನು ನೆರವೇರಿಸಿ. ಭಾರ್ಗವ ರಾಮ, ಜಗವೇ ಕೊಂಡಾಡಲೇ ನಿನ್ನ ನೇಮ. ಮೇನಕಿಯು ಹೊರಟು ಹೋದಳು. ಭಕ್ತಿಯಿಂದ ಈಶನಂ ಧ್ಯಾನಿಸಿ ಪರಶುವನ್ನು ಪಡೆದುಕೊಳ್ಳುವನು. ಓ ಪರಶಿವನೇ ಗಂಗಾಧರ ಗೌರಿವರ ಪ್ರಸನ್ನನಾಗು. ಎಲ್ಲ ಪರಶುರಾಮ, ನಿನ್ನ ಭಕ್ತಿಗೆ ಮೆಚ್ಚಿರುವವನಿಗೆ ವರವನ್ನು ಬೇಡು, ನಾನು ಅನುಗ್ರಹಿಸಿಕೊಡುವೆನು. ದೇವ ರಾಮ, ಈ ಭೂಲೋಕದೊಳಗೆ ಆ ಕಾರ್ತಿವೀರಾರ್ಜುನನ ಉಪಟಳವು ಹೆಚ್ಚಾಗಿರುವುದು. ಅವನನ್ನು ಸಂಹರಿಸುವುದಕ್ಕೆ ನಿನ್ನ ತ್ರಿಶೂಲಮಪ್ಪ ಎನಗೆ ಪುರುಷವನ್ನಾಗಿ ಕರುಣಿಸುವ. ತಥಾಸ್ತು ರಾಮ, ನಿನ್ನ ಇಷ್ಟ ಎಂದು ನಿನಗೆ ವರವನ್ನು ಕರುಣಿಸಿರುವೆನು. ಇನ್ನು ನಿನ್ನ ಅವನ ಕೇಳುವ ರಾಮ, ಹೋಗುವ ಈ ಕ್ಷಣ. ಓ ದೇವ, ನಿನ್ನ ಇಷ್ಟದಂತಾಗಲಿ, ನಾನು ಹೋಗಿ ಬರಬೇಕು. ಹೋಗಿ ಬರುವಂತ ನಾಗರ.
ಶಿವನನ್ನು ಒಲಿಸಿ ಆ ತರ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದ ಕಂಡು ನಾನು ಬಂದಿದ್ದೇನೆ. ನಮ್ಮ ಮಾತಾಪಿತರನ್ನು ಕಂಡು ಅವರ ಚಲನೆ ಕರಗಿ ಆಶೀರ್ವಾದವನ್ನು ಪಡೆದುಕೊಳ್ಳುವುದು. ಕ್ಷತ್ರಿಯ ಪುಣ್ಯ ಕಾರ್ತಿವೀರಾಜನನ್ನು ಸಂಬಂಧಿಸಿದನು. ಈಗ ತಂದೆ ತಾಯಿ ಹತ್ತರಕ್ಕೆ ಹೋಗಲು ನಡೆಯಲೇ ಸಾರದೆ ಅದು ಸಾಧ್ಯತೆ. ಪೂಜೆಗೆ ನದಿಯಲ್ಲಿ ಮಡಿಯಿಂದ ನೀರು ತೆಗೆದುಕೊಂಡು ಬಾ ಎಂದು ಹೇಳಿ ಕಳಿಸಿರುವುದು ನನ್ನ ಸ್ವಾಮಿ. ಸ್ನಾನ ಮಾಡಲು ಬಂದು ಬಂಗಾರದ ಗಂಟು ಬಿಟ್ಟು ಹೊರಟು ಇದರ ಗೋಷ್ಠಿಯನ್ನು ಗೀತಕ್ಕೆ ಬೇಕು ಎನ್ನ ಪತಿಯ ಪೂಜೆಗೆ ಪರಮ ಭಾತಕರೇ ಬಂದವಳೆಂದು ನುಡಿಯಾನಂದನು. ಹೇಳುವೆನು ಕೇಳು. ನನ್ನ ಜೀವನದಲ್ಲಿ ನನ್ನ ತಂದೆಯ ಮನೆಯಲ್ಲಿ ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಬೆಲೆ ಬಾಳುವ ಆಗುವುದನ್ನು ಕಂಡು ತಂದೆಯ ಕಾರ್ತಿವೀರಾರ್ಜುನನೇ ನಿನ್ನ ಜೀವನದಲ್ಲಿ ಇಷ್ಟೊಂದು ಬೆಲೆ ಬಾಳುವ ಆಭರಣಗಳನ್ನು ಕಂಡಿರುವೆಯಾ ನಾನೇ ಇಡೀ ನಿನ್ನ ಅಂತಃಪುರಕ್ಕೆ ಬಂದೆ. ಪ್ರತಿದಿನವೂ ತರುವ ಮರಳಿನ ಬಡವ ಜನ ಎಂದು
ರೀತಿ ತಪ್ಪಿದರು ನೀತಿ ತಪ್ಪಿದ ಹೆಣ್ಣು ಮಾತ್ರ ನಾನಲ್ಲ. ನೀರು ತರಲು ಹೋದದ್ದು ನಿಜ, ಅಪಶಕನವು ಜರುಗಿದಂತಾಗಿದ್ದಲ್ಲ ಸ್ವಾಮಿ. ಸ್ವಾಮಿ, ಕ್ಷಣಿಕ ಸುಖಕ್ಕಾಗಿ ಮನಸ್ಸು ಒಂದು ಸತಿ ಧರ್ಮ ನಡೆದಿದೆ. ಸ್ವಾಮಿ, ಚಿತ್ತ ಚಂಚಲದಿಂದ ದೇಹಕ್ಕೆ ಮನಸ್ಸಿಗೆ ಅಂಟಿಸಿಕೊಂಡಿಯ ಅಯ್ಯೋ ಶಿವ ಶಿವ. ಸಾರ್ವಭೌಮನ ದಂಪತಿಗಳಾಗುವುದರಲ್ಲಿ ಜನರು ಸರ್ವ ಸುಖ ಮಹಾಜ್ಞಾನಿಯಾದ ಯೋಗಿವರನ್ನ ಕೈ ಹಿಡಿದು ಶಾಂತಿ ಶಿರೋಮಣಿಯಿಂದ ನಾಲ್ಕು ಮಕ್ಕಳ ತಾಯಿಯಾಗಿ ಮುಟ್ಟಿನ ಸಮಯದಲ್ಲಿ ಮತ್ತೆ ಧನಗಣಗಳನ್ನು ಮತ್ತೊಂದು ಅವರ ಮೇಲೆ ಆಸೆ ಪಡುವುದಿಲ್ಲ. ಯಾಕಿಂತ ಮಾಡುವಂತೆ ಮೋಹ ಮಮಕಾರಕ್ಕೆ ಬರೆಯಾಗಿಲ್ಲ. ಈಗಲೇ ಮಹಾಮೂರ್ತಿ ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಕೇಳಿದ ಮಾತ್ರಕ್ಕೆ ಮನ ಬಯಲಿಗೆ ಯಾಕೆಂದು ತಿಳಿದುಕೊಳ್ಳಬೇಕು. ಒಂದು ಮಲಪ್ರಭಾ ನದಿಯಲ್ಲಿ ನಿಮ್ಮ ಕೈ ನನ್ನ ಕೈಗೆ ತಾಕಿದ ಕ್ಷಣವೇ ಎನ್ನ ಕೈ ಮುಟ್ಟಿದ ನೀವೇ ನನ್ನ ಕೈ ಹಿಡಿಯಬೇಕೆಂದು ಸಕಲ ಈಶ್ವರವನ್ನೇ ತೊರೆದಿದೆ. ಆಶ್ರಮವೇ ಇಲ್ಲಿ ನನ್ನ ಉಸಿರನ್ನು ತಿಳಿದು ಬಂದೆನು. 4 ಮಕ್ಕಳಾದ ಮೇಲೆ ಯೌವನ ಬಂದಿತೆಂದರೆ ನಾನೇನೆಂದು ಹೇಳಲಿ. ಮನಸ್ಸಿನಲ್ಲಿ ಮೈಲಿಗೆ ಗಮತಿಯೊಂದು ಬಾಯಿಗೆ ನಿಮ್ಮನೆಯನುರಿಗೆ ಓದು ಆದಿಗೆ ಓದು ಆದಿಗೆ
ಪತಿ ಪ್ರತ್ಯಕ್ಷ ದೇವರು ಎಂದು ನಂಬಿ ಬಾಳಿದವರಲ್ಲಿ ಕೈ ಹಿಡಿದ ನಿನ್ನನ್ನು ಮಹತ್ತಾರವಾದ ಕರೆದೊಯ್ಯಬೇಕೆಂದುಕೊಂಡಿದ್ದೆ. ಆದರೆ ಇನ್ನು ತಂದಿಟ್ಟಿತು. ರೇಣುಕ, ನಿನ್ನನ್ನು ಸತಿಯೆಂದು ಇನ್ನೊಂದು ಸಲ ಮನ್ನಿಸಲಾಗಿ ರೇಣುಕ, ಈ ಮುಳುಕುವ ತಿಲಕ. ಪರಶಿವನ ಬಳಸಿ ಆತನ ತ್ರಿಶೂಲವನ್ನು ಪರಶವನ್ನಾಗಿ ಪಡೆದ ಕಂಡು ನಾನು ಬಂದಿರುವೆನು. ಮಾತಾಪಿತರನ್ನು ಕಂಡು ಅವರ ಚರಣ ಕರಗಿ ಆಶೀರ್ವಾದವನ್ನು ಪಡೆದುಕೊಂಡೆನು. ಅಮ್ಮ ಮಾತೆ ಏನಿದು? ನೀನು ಕಣ್ಣೀರು ಸುರಿಸದ ಕಾರಣವೇನು ಜನನಿ ಸಂಸ್ಕೃತದಾಯಿನಿ? ಕಣ್ಣೀರಿಡಲು ಕಾರಣವೇನೆಂದು ಯಾವ ತಪ್ಪು ಮಾಡಿದೆ ಅಮ್ಮಯ್ಯ ಎಂದು ನನ್ನನ್ನು ಕೇಳುವುದಕ್ಕಿಂತ ನಾನು ಅಪರಾಧ ಮಾಡುವೆನೆಂದು ನಿನ್ನ ತಂದೆಯನ್ನು ಕೇಳಿದರೆ ಆತನೇ ಉತ್ತರ ಹೋಗ್ತಾರೆ. ಪ್ರಳಯ ರುದ್ರನಂತೆ ನೀನು ಕೋಪವನ್ನು ತಾಳಲು ಕಾರಣವೇನು? ನಿಮಗೆ ಎದುರಾದ ಆದಮರ ದಾರು ನಿನಗೆ ತೋರು. ಹೊರಸಿನಿಂದ ಅವರ ಶಿವಗಳನ್ನು ತೆರೆದು ಈ ಧರಣಿ ಇಳಿಸಿ ಬಿಡುವ ಬೇಕಾರೆ ಆತ್ಮೀಯ ಕೊಡುವೇನೆ. ರಾಮ ಎನ್ನ ಆಜ್ಞೆ ಪರಿಪಾಲಿಸಬೇಕಾದರೆ ದೃಢ ಮನಸ್ಸಿರಬೇಕು. ಗಂಡಗೆ ಈ ಭಾರ್ಗವ ರಾಮನ ಮುಜಬಲ ಮೇಲೆ ಅನುಮಾನವಾಗುತ್ತದೆ. ಗಂಡದಲ್ಲಿ ರಾಮ ಹಾಗಾದರೆ ಪ್ರತಿಜ್ಞೆ ಮಾಡಲಿಲ್ಲ, ತಂದೆಯ ಮಾತು ಮೀರುವುದಿಲ್ಲವೆಂದು. ಮೂವತ್ತು ಕೋಟಿ ದೇವತರ ಸಾಕ್ಷಿ, ಸೂರ್ಯ ಚಂದ್ರರ ಸಾಕ್ಷಿಯಾಗಿ, ದಿಕ್ಪಾಲಕರ ಸಾಕ್ಷಿಯಾಗಿ, ಎಲ್ಲಗೆ ಜನ್ಮ ಕೊಟ್ಟ ನಮ್ಮಡರ ತಾಯಿಯ ಪಾದದ ಸಾಕ್ಷಿಯಾಗಿ ನಿಮ್ಮ ಆಜ್ಞೆಯ ಪರಿಪಾಲಿಸುವನೆಂದು ಪ್ರತಿಜ್ಞೆ ಮಾಡುವನ ತಂದೆ ಏನು ಮುಂದೆ ರಾಮ ಜನಕ ವಚನ ಕೊಡುವ ಮೊದಲು ಆಲೋಚನೆ ಮಾಡಬೇಕಾಯ್ತು. ಈಗ ನಿಮ್ಮ ವಚನವು ಎಲ್ಲಿವಾಯಿತು? ಗಂಡದಲ್ಲಿ ರಾಮ ತೋರಿಸಿದ ಪರಾಕ್ರಮ. ಅಯ್ಯೋ ಶಿವ ಶಿವ ಕೈಲಾಸವಾಸ ಈಶಾ ಮಹೇಶ, ಎಂತ ಅಗ್ನಿ ಪರೀಕ್ಷೆಗೆ ನಾನೆಂತ ಪ್ರತಿಜ್ಞೆ ಮಾಡಿದನಲ್ಲ. ದೇವ ಪರಮೇಶ್ವರ, ನಿನ್ನ ಪರಸುವನ್ನು ಎನ್ನ ಕರಕ್ಕೆ ಒಪ್ಪಿಸುವಾಗ ಮೊದಲು ಬಲಿಯಾಗಿ ನಿನ್ನ ಮಾತೆಯ ತೆರೆಯುವ ಸಮಯ ಬರುವುದೆಂದು ಮುಂದಿನ ವಿಷಯ ತಿಳಿಸದೆ ಮೌನವಾದೆಯ ಅಮ್ಮಯ್ಯ. ಅವೋ ಮಾದೇವ, ಜನನಿ ಭೂದೇವಿಯೇ, ಎತ್ತ ಮಾತೆಯ ಈ ನಿನ್ನ ಶಿರವಂತೆಯುವುದು ನಿನ್ನ ಮಗನಿಂದಲೇ ಎಂಬ ಮನಕ್ಕೆ ಅಮ್ಮ ಜನನಿ. ಅಮ್ಮೋ ಮಾತೆಯೇ, ಏನಿದು ನಿನ್ನ ಎಲೈ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲು ಬರಸಿಡಲು ಒಂದು ಇಣಿಗೆ ಪಡೆದು ಎನ್ನನ್ನೇಕೆ ಅಮ್ಮಯ್ಯ. ಅಗೋ ಪಾರ್ವತಿನಾಥ,
ರಾಮರವಾಣಿಯೂ ಇಂದು ಸತ್ಯವಾಯಿತಲ್ಲ. ಎತ್ತಂ ನನ್ನ ಕರಕ್ಕೆ ನೀನು ಒಪ್ಪಿಸಿದ ತ್ರಿಶೂಲವೂ ಮೂಲವಾಯಿತು. ಎತ್ತ ಮಾತೆಯ ಈ ನಿನ್ನ ಶಿರವನ್ನು ತೆರೆಯುವುದು ಯಾವ ಮಗನಿಂದಲೂ ಸಾಧ್ಯ. ನವಮಾಸ ಗರ್ಭದಲ್ಲಿ ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ಸಾಕಿ ಸಲಿವಿದ ಮಾತೆಯ ಕತ್ತನ್ನು ಕತ್ತರಿಸುವ ಮಗನು ಹುಟ್ಟಿರುವರೇ. ಮಾತೃ ದೇವಭವ ಎಂದು ಶಾಸ್ತ್ರ ಪುರಾಣಗಳೇ ಸಾರಥರು. ಈ ಭೂಮಿಯಲ್ಲಿ ಬೆಳೆದ ಬೆಳೆಗಿಂತ ಭೂತಾಯಿಗೆ ಬೆಲೆ ಹೆಚ್ಚು. ಎತ್ತ ತಾಯಿಯೂ ಒಂದೇ. ರುಂಡಮನ್ನು ನಾನು ಕಂಡಿರಿಸಬಹುದು. ಅಮ್ಮ ಮಾತೆ, ಇದು ಎಂತ ಘಟನೆ ಸಂಘಟಿಸಿತಲ್ಲ. ಈ ಜಗದೊಳಗೆ ಎನ್ನ ಹೆಸರಿಗೆ ಕಳಂಕ ಬರುವಂತಾಯಿತು ತಾಯಿ. ರಾಮ, ಒಳ್ಳೆಯವರನ್ನು ವಿಧಿಯು ಕಾಡಿ ನೋಡುವನು ಕಂದ. ಅನ್ಯಾಯವೇ ತುಂಬಿದ ಜಗದಲ್ಲಿ ನ್ಯಾಯ ಎನ್ನುವುದು ಎಲ್ಲೋ ಒಂದು ಮೂಲೆಯಲ್ಲಿ ಅಡಗಿದಾಗ ನ್ಯಾಯದಿಂದ ಬಾಳುವ ನಮ್ಮಂಥವರಿಗೆ ಬೆಲೆ ಎಲ್ಲಿರುವುದು ಕಂದ. ಆದರೆ ಒಂದು ಮಾತ್ರ ಸತ್ಯ, ಎಷ್ಟೇ ಅನ್ಯಾಯದಿಂದ ನಡೆದರೂ ಒಂದು ದಿನ ನ್ಯಾಯ ಜಗತ್ತಿಗೆ ಬೆಳೆಯಲೇಬೇಕಲ್ಲ ಕಂದ. ಬಂದದ್ದು ಬರಲಿ, ಆ ಭಗವಂತನ ದಯವಂದಿರಲಿ ಎಂದು ನಂಬಿ ಬಾಳಿದವರಿಗೆ ಕಷ್ಟ ಒಂದಲ್ಲ ಒಂದು ದಿನ ದೂರಾಗಲೇಬೇಕು ಮಗನೇ. ರಾಮ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯೋ ನನ್ನದು
ಬದುಕಿ ಬಾಳಬೇಕಾದ ಭಾಗ್ಯವನ್ನು ಪಡೆದು ಬಂದಿಲ್ಲ ನನ್ನ ಹೇಗೆ ಆಗಿರುವುದು ಅಪ್ಪಯ್ಯ? ತಾಯಿಗೆ ಕೊಟ್ಟ ಮಾತಿನಂತೆ ಹರನನ್ನು ಒಲಿಸಿಕೊಂಡು ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬಂದಿಲ್ಲ ಕಂದ. ಅದರಂತೆ ತಂದೆಗೆ ಕೊಟ್ಟ ಮಾತು ನೆರವೇರಿಸಬೇಕಾದರೆ ಮರಳಿ ನಾನು ಮುತ್ತೈದೆ ದಾನ ಪಡೆಯಬೇಕಾದರೆ ನಿನ್ನ ತಾಯಿಯ ಈ ಕೊನೆಯ ಚರಿತ್ರೆ ಜನಕ್ಕೆ ತಿಳಿಯಬೇಕಾದರೆ ತಂದೆಗೆ ಕೊಟ್ಟ ಮಾತು ನೆರವೇರಿಸಿ ಹಾರಿಸು ಈ ಕ್ಷಣದಲ್ಲಿ ಹೆತ್ತ ತಾಯಿಯನ್ನು. ಆಗಲಿ ತಂದೆ ಆಗಲಿ ತಂದೆ, ನಿಮ್ಮ ಆಜ್ಞೆಯನ್ನು ಪಾಲಿಸುವನು ಪಿತನೇ. ಜೈ ಜಗದೇಶ್ವರ ಶಂಕರ. ಅಬ್ಬೋ ತಂದೆ, ನಿಮ್ಮ ಆಜ್ಞೆಯನ್ನು ನಾನು ಪಾಲಿಸಿ ಬಂದೆ. ರಾಮ ಮೆಚ್ಚಿದ ನನ್ನ ಪಿತೃಭಕ್ತಿಗೆ ನಿನಗೆ ಯಾವ ಬೇಕು ಬೇಗನೆ. ಈ ಕಾರಣದಿಂದಾದರೂ ನಿಮಗೆ ತೃಪ್ತಿವಾಯಿತು ಜನಕ. ನಿನ್ನ ಮಗದು ಚಾಲನೆ ಬೇಗನೆ. ನಾನು ಕೇವಲ ವರಗಳನ್ನು ಕೊಡುವನೊಂದು ಪ್ರತಿಜ್ಞೆ ಮಾಡುವಿಯಾ ವೀರ ಜನಕ? ಓ ಜನಕ, ಮರಳಿ ನನ್ನ ತಾಯಿಗೆ ಜೀವದಾನ ಮಾಡಬೇಕು. ನಿನ್ನ ಕ್ರೋಧಾಗ್ನಿಗೆ ತಕ್ಕದಾದ ನಮ್ಮ ಅಣ್ಣಂದಿರು ಪುನಶ್ಚರಿಸಬೇಕು. ಸೂರನವರ, ನೀನು ನಿನ್ನ ಕ್ರೋಧಾಗ್ನಿಯನ್ನು ಬಿಟ್ಟು ಶಾಂತ ಸಿದ್ಧರಾಗಿರಬೇಕು ಪಿತನೇ. ನಡೆಸಿಕೊಡು ನೀ ನನ್ನ ಮಗನೇ. ಜೈ ಜಗದೇಶ್ವರ ಪರಶುರಾಮ, ನಿನ್ನ ಇಷ್ಟಾರ್ಥದಲ್ಲಿ ನಿನ್ನ ತಾಯಿಯ ಕಡೆ ಎತ್ತು ಬರುವ ಮಗನೇ ಹಸಿಮಲಾಗಿದ್ದಾರೆ. ಅಮ್ಮ ಜನನಿ, ಎಲ್ಲ ಪಿತನ ತಪೋಬಲದಿಂದ ಎದ್ದು ಬಾರಮ್ಮ ತಾಯಿ. ಈ ನಿನ್ನ ಮಗನ ಭಾರ್ಗವ ಪರಶುರಾಮ, ಅಮ್ಮಯ್ಯ, ತಂದೆಗೆ ಕೊಟ್ಟ ಮಾತು ನೆರವೇರಿಸಿದೆ, ಮರಳಿ ಮುತ್ತೈದೆ ದಾನ ನೀಡಿದೆ. ನಿನ್ನ ತಾಯಿಯ ಚರಿತ್ರೆಯೆಲ್ಲ ಜನಕ್ಕೆ ತಿಳಿಸಿಕೊಟ್ಟೆ. ಹೌದು ಮಾತೆ. ಹೆತ್ತ ಜನ್ಮ ಸಾರ್ಥಕವಾಯಿತು ಪುತ್ರ. ಸತಿ ರೇಣುಕಾ ಇಲ್ಲಿಂದ ಚಿರಕಾಲವರೆಗೆ ನಿನಗೆ ಸರ್ವ ರೇಣುಕರಾಜ ಕಾರ್ತಿವೀರ್ಯ ಜನನಿ ಜನಕರೇ, ನಿಮ್ಮ ಈ ವರದಲ್ಲಿ ಕಂದನ ವಿಜ್ಞಾಪನೆಗೆ ಸುದ್ದಿ ಬರದಂತೆ ತಾಯಿಯಂ ಕೊಂದ ಪಾಪದ ಪ್ರಾಯಶ್ಚಿತ್ತಕ್ಕೆ ಪ್ರದೀಕ್ಷೆ ಮಾಡಿ ಬರವೇ. ಆಶೀರ್ವಾದವನ್ನು ಮಾಡಿ ಕಳಿಸಿರಿ ಜನನಿ ದೇವತೆಯೇ.
ಪರಶುರಾಮ ಎಂದಿನ ಬೇಗನೆ ಸರ ಅಪ್ಪನವರು ಬಸವರಾಜವರು ರೇಣುಕಾದೇವಿ ಪತ್ರ ಮಾಡಿರ್ತಕ್ಕಂಥ ಚಾಮುಂಡನಿಗೆ ಜನನಿಯೇ ಅಷ್ಟು ಕುಖ್ಯಾತಿ ರೇಖೆಯಿಂದ ಎನ್ನ ಮಾರಾಮ ಎಂದು ಕೂಗಿದ ಕಾರಣವೇನಿರುವುದು ತಾಯಿ? ನಮ್ಮ ಆಶ್ರಮಕ್ಕೆ ಮಧ್ಯಾಹ್ನ ಕುಂದು ಬಂದಿರುವುದು ಜಾಗೃತಿಯಿಂದ ಬೇಡಮ್ಮ ತಾಯೇ, ಸೌಖ್ಯರಾಯೇ. ಅಮ್ಮಯ್ಯ, ಮುಕ್ತಿ ನಿಧಾನ ಪಡೆದಿನಿಂದು ಆನಂದ ಪಡುವ ಸಮಯದಲ್ಲಿ ಅಗಮನಾದ ಕಾರ್ತಿ ವೀರಾರ್ಜುನನು ನಿನ್ನ ತಂದೆಯ ವೃಂದವನ್ನೇ ತೆಗೆದಿರುವನು. ಈಗಲೇ ಹೋಗಿ ಮಧುರನ್ನು ಸಂಹರಿಸಿ ಬಾರಾಮ, ಕೊಟ್ಟಿರುವುದು ನಿನ್ನ ತಾಯಿ. ಅಮ್ಮ ರೇಣುಕಾದೇವಿ, ನನ್ನ ತಂದೆಯ ಕತ್ತನ್ನು ಕತ್ತರಿಸಿದನೇ ಬ್ರಹ್ಮಾಂಡದಲ್ಲಿರುವ ಛತ್ರಿಗಳ ಮುಂಡಮಂ ಚೆಂದಾದರೆ ಅರ್ಥನಾದ ಎನ್ನ ತಂದೆ ಆಸ್ಪತ್ರೆ ಶಾಂತಿಯನ್ನು ಮಾಡುವೆ. ಈಗಲೇ ಪ್ರಯಾಣ ಮಾಡುವೆ ದೇವೋಗುಣ ಜನನಿ ಸೌಖ್ಯ ಪ್ರಧಾನಿ. ನಿರಪರಾಧಿಯಾದ ಎಲ್ಲ ತಂದೆಯ ಕತ್ತನ್ನ ಕತ್ತರಿಸಿದವನ ಶಿರವ ಮರಗಡಿಯುವುದಕ್ಕೆ ಈ ಮಾರ್ಗವರಾದ ಹೂಟಿಯಿಂದ ರಥ ಹೊಡೆಯುವ ಸಾಧ್ಯ. ನೀನು ಹೋಗೋ ಪಯಣವೆಲ್ಲಿಗೆ? ಕಾಂತ, ನೀನು ನನ್ನ ಪತಿ ಅದಕ್ಕೆ ಚಿಂತೆ ಇರುವುದು.